ಹಾಗೂ ಎಲ್ಲ ಕತ್ತಿ ಪರವರ ಹಾಗೂ ಪಾಟೀಲ್ ಪರವರ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ನಮ್ಮ ಮುಖಂಡರಿಗೆ ಈ ಜಯವನ್ನು ಅವ್ರಿಗೆ ಅರ್ಪಿಸಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಸರ್ ಪ್ರೆಡಿಕ್ಷನ್ ಇತ್ತು ಸರ್ 15-15 ಸೀಟ್ ಗೆಲ್ತೀರಾ? 100%. ಯಾಕಂದ್ರೆ ನಾನು ಕೂಡ ಕನಗಲ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ಅಮ್ಮನಗಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಬಾಗೇವಾಡಿ ಇರ್ಬೋದು, ಎಲ್ಲಿಮುನ್ನೂರು ಇರ್ಬೋದು, ಗುಡಿಗೇರಿ ಇರ್ಬೋದು, ಎಲ್ಲ ಜಿಲ್ಲಾ ಪಂಚಾಯತ್ ನಾನು ಕೂಡ ಪ್ರಚಾರ ಮಾಡಿದ್ನಿ. ಪ್ರಚಾರ ಮಾಡಿದ ಸಂದರ್ಭದಲ್ಲಿ ಅದು ಹೇಳುದು ಬೇಡ, ನಮ್ಮ ಮುಖದ ಮೇಲೆ ನಮ್ಮ ಲೀಡರ್ಗಳು ಯಾರದಾರೋ, ನಮ್ಮ ಕಾರ್ಯಕರ್ತರು ಯಾರದಾರೋ ಅವ್ರ ಮುಖದ ಮೇಲೆ ಕಾಣಿಸ್ತಿತ್ತು ಎಷ್ಟು ನಮಗ ಅವ್ರ ಓಟ್ ಹಾಕ್ಸ್ಬೋದು ಅನ್ನುವಂಥ ಒಂದು ಉಲ್ಲಾಸ. ಆ ಉಲ್ಲಾಸನೇ ನಮ್ಮ ಈ ಜಯಕ್ಕೆ ಕಾರಣ. ಮತ್ತು 100% ನಮಗ ಗ್ಯಾರಂಟಿ ಇತ್ತು 15 ಸೀಟ್ ಬರ್ತಾವಂತ. ಸರ್ ಹಣ ಹೆಂಡ ಏನು ಕೆಲಸ ಮಾಡಲಿಲ್ಲ ಅಂತ? ಹಣ ಹೆಂಡ ನಮ್ಮ ತಾಲೂಕೊಳಗೆ ಎಂದೂ ಕೆಲಸ ಮಾಡಿಲ್ಲ. ಹಿಂದೆ ಮಾನ್ಯ ಉಮೇಶನ ಕತ್ತಿಯವರು ಅವರು ಕೂಡ ಇದ್ದಾಗ ಒಂದು ಎಲೆಕ್ಷನ್ ಒಳಗೆ ಹಿಂಗಾಗಿತ್ತು ನಮ್ದು. ಅವಾಗ ಕೂಡ ಅವಾಗ ನವರಾತ್ರಿ ಸಂದರ್ಭದಲ್ಲಿ ಇಂಥವು ನಾವು ನಮ್ಮ ಮನ್ಯಾಗ ಮಾಡಂಗಿಲ್ಲ, ಹೊರಗೆ ಹೋಗಂತೂ ಮಾಡೋದಂತೂ ದೂರ ಉಳಿತು. ಅದಕ್ಕೆ ಇಂಥದ್ದು ಯಾವುದೂ ಕೆಲಸ ಯಾರೋ ಮಾಡಿದ್ರು ಇನ್ನು ಮುಂದೆ ಕೂಡ ಇದು ನಡೆಯಂಗಿಲ್ಲ. ಹೆಂಡ ಅಥವಾ ಬಾಡು ಊಟ ಇಂಥವು ಏನೂ ನಡೆಯಂಗಿಲ್ಲ. ಶರೀರ ಪಾಕೆಟ್ ಅಂತ ಬರ್ತಿದ್ವಲ್ಲ, ಅವಾಗ ಕೂಡ ಅದು ಹಂಚದಾಗ ಕೂಡ ಉಮೇಶನ ಕತ್ತಿಯವರು ಬಿದ್ದಿದ್ರು. ಅಂದ್ರೆ ಈ ತಾಲೂಕೊಳಗೆ ಅಂಥದ್ದು ಏನೂ ನಡೆಯಂಗಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಶಂಕೇಶ್ವರ ಭಾಗದೊಳಗ ದುರಂದುಂಡೇಶ್ವರ ಅದಾನ, ಶಂಕರ್ಲಿಂಗ ಅದಾನ. ಸೊ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಯಾರು ನೀವು ಮತ್ತೆ ಅದು ಈ 9 ದಿವಸ ನವರಾತ್ರಿ ನಡೆದೈತಿ. ನವರಾತ್ರಿ ಸಂದರ್ಭದಲ್ಲಿ ಇಂಥವು ನಾವು ನಮ್ಮ ಮನ್ಯಾಗ ಮಾಡಂಗಿಲ್ಲ, ಹೊರಗೆ ಹೋಗಂತೂ ಮಾಡೋದಂತೂ ದೂರ ಉಳಿತು. ಅದಕ್ಕೆ ಇಂಥದ್ದು ಯಾವುದೂ ಕೆಲಸ ಯಾರೋ ಮಾಡಿದ್ರು ಇನ್ನು ಮುಂದೆ ಕೂಡ ಇದು ನಡೆಯಂಗಿಲ್ಲ. ಹೆಂಡ ಅಥವಾ ಬಾಡು ಊಟ ಇಂಥವು ಏನೂ ನಡೆಯಂಗಿಲ್ಲ ಅಂತ ಮಾತನ್ನ ಹೇಳಕ್ ಬಯಸ್ತಾರೆ. ವಿರೋಧಿಗಳಿಗೆ ಏನು ಹೇಳಕ್ಕೆ ಬೇರೆ ರೀತಿ ಭಾಳ ತರ ಟ್ರೈ ಮಾಡಿದ್ರು, ಆದ್ರೂ ಅವ್ರಿಗೆ ಕ್ಲೀನ್ ಸ್ವೀಪ್ ಕೊಟ್ರಿ ಸರ್. ನೋಡ್ರಿ, ವಿರೋಧಿಗಳಿಗೆ ನೀವು ಯಾವ ರೀತಿ ಬರ್ತಿರಲ್ಲ ಆ ರೀತಿ ನಾವು ರೆಡಿ ಇದೇವೆ. ನಾವು ಯಾರು ತಂಟೆಗೆ ಬರಲ್ಲ, ತಂಟೆಗೆ ಬಂದವ್ರು ಬಿಡಲ್ಲ. ಹಾಗೇನೆ ದೀನ ದಲಿತರ, ಶೋಷಿತರ ಹಾಗೂ ಸಾಮಾನ್ಯ ವರ್ಗ ಏನು ಒಂದು ಸೊಸೈಟಿ ಐತಿ, ಆ ಸೊಸೈಟಿ ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅನ್ನುವಂಥ ಒಂದು ನಮಗೆ ವಿಚಾರ ಐತಿ. ಅದಕ್ಕೆ ಕೂಡ ಯಾರಾದ್ರೂ ಧಕ್ಕೆ ಪಟ್ಟ ಅದು ಬರೀ ಇದು ಒಂದೇ ತಾಲೂಕಲ್ಲ. ಇವತ್ತು ನೀವು ಅರ್ಬಾವಿ ತಗೋರಿ, ಗೋಕಾಕ್ ತಗೋರಿ, ಅಂಕನಮಡಿ ತಗೋರಿ, ಎಲ್ಲ ಅದಕ್ಕೂ ಅಲ್ಲೂ ಕೂಡ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಲ್ಲೂ ಕೂಡ ಬರೋಕೆ ನಾವು ಹೆಸಂಗಿಲ್ಲ, ನಾವು ಬರ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಕ್ ಬಯಸ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಯಾರಾಗ್ಬೋದು ಸರ್? ಅದನ್ನು ನಮ್ಮ ಹಿರಿಯರು ಬಿಟ್ಟಿದ್ರಿ. ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಬಿಟ್ಟಿದ್ದು. ಅವ್ರು ಏನ್ ಡಿಸೈಡ್ ಮಾಡ್ತಾರೆ, ಯಾರು ಮಾಡ್ತಾರೆ. ನಮಗೆ ಯಾವಾಗ್ಲೂ ತೊಂದರೆ ಇರಲಿಲ್ಲ. ಸಲನೂ ಕಲ್ಗೋಡ್ರು ಮಾಡೋದು ನಮ್ಗೆ ಅಲ್ಲಿ ಹಾಲ್ ಹೋದವಲ್ಲ ಗೊತ್ತಾಗೈತಿ ಕಲ್ಗೋಡ್ ಪಾಟೀಲ್ ಅಧ್ಯಕ್ಷರಾಗೋದಂತ. ಸೊ ಅದಕ್ಕೆ ಯಾರನ್ನ ಬೇಕಾದ್ ಮಾಡಿರೋ ನಡೀತೈತಿ. ನಮಗೇನು ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಕೆಲಸ ಮಾಡಕ್ ನಮ್ಗೆ ಇಷ್ಟು ಫ್ರೀಡಮ್ ಐತಲ್ಲ, ನಾವು ಏನ್ ಬೇಕಾದ್ ನಾವು ಕೆಲಸ ಮಾಡಿಸ್ಕೊಳ್ಳೋದು. ಸೊ ಅದಕ್ಕೆ ಅಧ್ಯಕ್ಷರು ಯಾರೋ ಆಗಲಿ, ಉಪಾಧ್ಯಕ್ಷರು ಯಾರೋ ಆಗಲಿ, ಅದಕ್ಕೇನು ನಮ್ಗೆ ಫರಕ್ ಬೀಳ. ಎಲ್ಲಾರು ಅಧ್ಯಕ್ಷರಿದ್ದಾಗ ನಾವೇನ್ ಡೈರೆಕ್ಟರ್ 15 ಮಂದಿ ಆಗಿವಿ. ನಾವು ಅಷ್ಟೇ ಡೈರೆಕ್ಟರ್ ಅಲ್ಲ, ನಮ್ಮ ಜೊತೆ ಇಡೀ ಹುಕ್ಕೇರಿ ತಾಲೂಕ್ ಮತದಾರ ಯಾರು ಅದಾರೋ ಅವ್ರು ಎಲ್ಲರೂ ಡೈರೆಕ್ಟರ್ನ. ನಮ್ಗೆ ಎಲ್ಲಾ ಲೀಡರು ಡೈರೆಕ್ಟರ್. ಯಾಕಂದ್ರೆ ಎಲ್ಲಾ ಲೀಡರ್ ನಮಗೂ ಹೇಳ್ತಾರು, ಸಾವುಕಾರಿಗೂ ಹೇಳ್ತಾರು, ನಮ್ಗಿಂತ ಹೆಚ್ಚು ಸಾವುಕಾರಿಗೂ ಹೇಳ್ತಾರ. ಅದಕ್ಕೆ ಯಾಕಂದ್ರೆ ಅವ್ರು ಡೈರೆಕ್ಟ್ ಕೆಲಸ ಮಾಡಿಸ್ಕೋತಾರು, ನಮಗೂ ಹೇಳ್ತಾರು. ಸೊ ಅದಕ್ಕೇನು ಫರಕ್ ಏನು ಬೀಳಂಗಿಲ್ಲ. ಸೊ ಯಾರೋ ಆಗ್ಲಿ ಅವ್ರ ಜೋಡಿ ನಾವು ಕೆಲಸ ಮಾಡೇ ಮಾಡ್ತೀವಿ. ಸರ್ ಸಂಭ್ರಮಾಚರಣೆ ಗೋಕಾಕ್ ಅಥವಾ ಬಾಜುಬಾರ್ ಕ್ಷೇತ್ರಗಳು ಹಬ್ಬೈತೆ ಸರ್ ಇವಾಗ. ಸರ್ ಅದು ಯಾಕೆ ಹಬ್ಬೈತೆ ನಾನು ಆಗ ಹೇಳಿದ್ದೆ ನಮ್ಗೆ. ಯಾಕಂದ್ರೆ ಅವ್ರ ದಬ್ಬಾಳಿಕೆ ಬಹಳ ಹೆಚ್ಚಾಗಿದೆ. ಜಾತಿ ನಡುವೆ ಬಿರುಕು ಮುಡಿಸೋದು, ಅಣ್ಣ ತಮ್ಮಗ್ ಬಿರುಕು ಮುಡಿಸೋದು, ಗಂಡ ಹೆಂಡತಿನ ಬಿರುಕು ಮುಡಿಸೋದು. ಸೊ ಇಂಥ ಒಂದು ಮನೋಭಾವನೆದವ್ರು ಅವ್ರು ಲೀಡರ್ ಆಗತ್ತಾರು. ಅದಕ್ಕೆ ಅವ್ರನ್ನ ಆ ಗಿಡ ಹಚ್ಚಿದವ್ರು ನಾವು, ಆ ಗಿಡ ತೆಗಿಯೋರು ನಾವ. ಸೊ ಅದಕ್ಕಾಗಿ ಏನು ಬೇರೆ ಬೇರೆ ತಾಲೂಕು ಎದಕ್ ಮಾಡತ್ತಾರ ಅನ್ನೋದು ಒಂದು ಚಿಗುರು ಮೂಡೈತಿ. ಹೌದು, ಇಂಥ ನಾಯಕರು ಅವ್ರು ಬೇಕಾಗಿದ್ರು, ಅಂತವ್ರು ಬಂದಾರು, ಇನ್ನು ನಮ್ಮ ತಾಲೂಕಿಗೂ ಚಲೋ ಆಗ್ತದ ಅನ್ನೋ ಮನೋಭಾವನೆ ಅವ್ರಲ್ಲಿ ಮೂಡೈತಿ. ಅದಕ್ಕೆ ಸಂಭ್ರಮಾಚರಣೆ ಎಲ್ಲಾ ಕಡೆ ಮಾಡತ್ತಾರ ಅವ್ರ.